ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವುಲ್ಲನ್ ವರ್ಕ್ ಹೇಳ್ಕೊಡ್ತಾ ಇದ್ದೀನಿ, ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ ಹೊಸತೊಂದು. ನೀವು ಈ ಸ್ಟಿಚ್ ಉಪಯೋಗಿಸ್ಕೊಂಡು ಟೇಬಲ್ ಕ್ಲಾತ್, ಸ್ಕಾರ್ಫ್ ಅಥವಾ ಬೇರೆ ಏನಾದ್ರು ಶಾಲ್ ಇಂಥದ್ದೆಲ್ಲ ಮಾಡ್ಕೋಬಹುದು. ಇದು ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ ಸ್ಯಾಂಪಲಲ್ಲಿ. ಇದಕ್ಕೆ ವುಲ್ಲನ್ ಥ್ರೆಡ್ ಮತ್ತು ಕ್ರೋಶೆ ಹುಕ್ಕು 3.25 mm ತೊಗೊಂಡಿದ್ದೀನಿ. ಫಸ್ಟು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ನಾನು ಯಾವಾಗಲೂ ತೋರಿಸ್ತೀನಲ್ವ ಅದೇ ಸ್ಲಿಪ್ ನಾಟ್ ಮೊದಲೇ ತೋರಿಸಿದ್ದೀನಿ. ಆಮೇಲೆ ಬೇಸ್ ಚೈನ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿದೆ ಬೇಸ್ ಚೈನ್ ಮಾಡಬೇಕು ಪ್ರತಿಯೊಂದು ಡಿಸೈನ್ಗೂ. ಈ ಥರ ಚೈನ್ ಮಾಡ್ಕೋಬೇಕು. ಇದು E1 ನಂಬರಲ್ಲಿ ಇರಬೇಕು. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಅಗಲ ಎಷ್ಟು ಬೇಕು ಶಾಲು ಅಷ್ಟು ಮಾಡ್ಕೋಬೋದು. ಆದರೆ E1 ನಂಬರಲ್ಲಿ ಇರಬೇಕು. ಕೌಂಟ್ ಮಾಡ್ಕೊಂಡು ಮಾಡಿ. E1 ನಂಬರ್ ಅಂದರೆ 2, 4, 6, 8 ಈ ಥರ E1 ನಂಬರಲ್ಲಿ ಇರಬೇಕು. ಈ ಥರ ಚೈನ್ ಮಾಡ್ಕೊಂಡು ಹೋಗಿ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಉದ್ದ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ 40 ಚೈನ್ಸ್ ಹಾಕಿದ್ದೀನಿ, 40 ಚೈನ್ಸು ಬೇಸ್ ಲೈನು. ನೀವು ಎಷ್ಟು ಅಗಲ ಬೇಕೋ ಅಷ್ಟು ಮಾಡ್ಕೊಳ್ಳಿ, ಈವನ್ ನಂಬರಲ್ಲಿ ಇರಲಿ. ಈಗ ಈ ಫಸ್ಟ್ ಚೈನ್ ಬಿಟ್ಟು ನೋಡಿ, ಈ ಕ್ರೋಶೆ ಹುಕ್ಕಲ್ಲಿರೋದಲ್ಲದೆ ಈ ಫಸ್ಟ್ ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ದಾರ ತಗೊಂಬಂದು 3 ಲೂಪನ್ನು ಒಂದೇ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಅದೇ ಚೈನಲ್ಲಿ ಮಾಡ್ತಾಯಿದ್ದೀನಿ, ಒಂದರಲ್ಲೇ ಮಾಡ್ತಾ ಇರೋದು. ಈ ಥರ 2 ಹಾಫ್ ಡಬಲ್ ಕ್ರೋಶೆ ಒಂದು ಚೈನಲ್ಲಿ. ಆಮೇಲೆ ಇಲ್ಲಿ ಒಂದು ಚೈನ್ ಬಿಟ್ಬಿಡಿ, ಸ್ಕಿಪ್ ಮಾಡಿ. ನೆಕ್ಸ್ಟ್ ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಒಂದರಲ್ಲೇ 2 ಈ ಥರ ದಾರ ಸುತ್ತಕೊಂಡು ಕ್ರೋಶೆ ಹುಕ್ಕಿಗೆ ಇದರ ಒಳಗಿಂದ ತನ್ನಿ, ಮತ್ತು 3 ಒಂದು ಮಾಡಿ, ಮತ್ತೆ ಒಂದು ಸ್ಕಿಪ್ ಮಾಡಿ ಅದರ ನೆಕ್ಸ್ಟು. ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ ಇಂದಲ್ಲಿ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶೆ ಈ ಥರ. ಆಮೇಲೆ ಇದು ಸ್ಕಿಪ್ ಮಾಡಿ ಇದು ಒಂದು ಬಿಟ್ಟು ಒಂದರಲ್ಲಿ, ಒಂದೊಂದು ಬಿಟ್ಟು ಒಂದು ಬಿಟ್ಟು ಒಂದರಲ್ಲಿ, ನೆಕ್ಸ್ಟ್ ಇಂದಲ್ಲಿ 2 ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಇದರಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಮತ್ತೆ ಇನ್ನೊಂದು ಸ್ಕಿಪ್ ಮಾಡಿ ಅದರ ನೆಕ್ಸ್ಟು. ಹೀಗೆ ಪ್ರತಿಯೊಂದು ಇದರಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ 2 ಒಂದೇ ಚೈನಲ್ಲಿ 2 ಹಾಕ್ಕೊಳ್ಳಿ. ನೋಡಿ, ಇದು ಬಿಟ್ಟು ಇದರಲ್ಲಿ ಒಂದು, ಮತ್ತು ಅದರಲ್ಲಿ ಇನ್ನೊಂದು, ಅದೇ ಚೈನಲ್ಲಿ ಒಂದೇ ಚೈನಲ್ಲಿ. ನೋಡಿ, ಈಗ ಇದು ಬಿಟ್ಟು ಇದು 2 ಮಾಡ್ಕೋಬೇಕು ಒಂದಲ್ಲಿ, ಒಂದೇ ಅಲ್ಲ, ಒಂದು ಮಾಡಿ ಇನ್ನೊಂದು ಅದರಲ್ಲೇ ಇನ್ನೊಂದು ಮಾಡ್ಕೋಬೇಕು. ಹೀಗೆ ಇದು ಬಿಟ್ಟು ಇದು ಒಂದರಲ್ಲೇ ಇನ್ನೊಂದು 2, ಇದು ಬಿಟ್ಟು ಇದು ಇದರಲ್ಲಿ 2, ಹೀಗೆ ಮಾಡ್ಕೊಂಡು ಹೋಗಿ ಪೂರ್ತಿ ಎಂಡ್ ತೋರಿಸ್ತೀನಿ. ನಾನು ಪೂರ್ತಿ ಲೈನು ಇಲ್ಲಿವರೆಗೂ ಮಾಡಿ ಎಂಡಿಗೆ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಒಂದು ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದೊಂದು ಚೈನು ಸ್ಕಿಪ್ ಮಾಡಿದ್ದೀನಿ. ಈಗ ಎಂಡಿಗೆ ಬಂದಿದ್ದೀನಿ. ಈಗ ಎಂಡಲ್ಲಿ ಒಂದು ಉಳಿಯುತ್ತೆ. ಈಗ ನೋಡಿ, ಇದು 2 ಚೈನ್ ಇದೆ, ಒಂದು ಸ್ಕಿಪ್ ಮಾಡಿ ಇನ್ನೊಂದಲ್ಲಿ ಮಾಡಬೇಕು. ಇಲ್ಲಿ ಒಂದೇ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಎಂಡಲ್ಲಿ ಯಾವಾಗಲೂ ಒಂದೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಇರುತ್ತೆ, ಇಲ್ಲಿ ಒಂದೇ, ಇಲ್ಲೆಲ್ಲ 2 ಒಂದು ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಕೊನೆಯಲ್ಲಿ ಮಾತ್ರ ಒಂದೇ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ವರ್ಕ್ ಟರ್ನ್ ಮಾಡಿ ಈ ಫಸ್ಟ್ ಚೈನಲ್ಲೇ, ಇಲ್ಲಿ ಇದು ನೋಡಿ, ಇದು ಫಸ್ಟ್ ಚೈನಲ್ಲೇ ನೀವು ನೋಡಿ, ಇದು ಈ ಫಸ್ಟ್ ಚೈನಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಇಲ್ಲಿ ಸ್ಟಾರ್ಟಿಂಗಿಂದ 2 ನಾರ್ಮಲಾಗಿ 2 ಮಾಡ್ಕೊಂಡು ಹೋಗಿ, ಒಂದಲ್ಲಿ 2 ಮತ್ತು ಇದನ್ನು ಸ್ಕಿಪ್ ಮಾಡಿ ಇಲ್ಲಿ 2, ಆಮೇಲೆ ಇದು ಸ್ಕಿಪ್ ಮಾಡಿ ಇದು ಬಿಡಿ, ನೆಕ್ಸ್ಟ್ ಇಂದಲ್ಲಿ 2 1 2, ಮತ್ತು ಇದು ಸ್ಕಿಪ್ ಮಾಡಿ ನೆಕ್ಸ್ಟು 2 ಮಾಡ್ಕೊಳ್ಳಿ ಒಂದರಲ್ಲಿ.
ಮತ್ತು ಇದು ಸ್ಕಿಪ್ ಮಾಡಿ ಇದರಲ್ಲಿ 2 ಎಲ್ಲೂ ಚೈನ್ ಹಾಕೋದು ಬೇಡ, ಏನು ಬೇಡ, 2 ಮಾಡ್ಕೋಬೇಕು, ಒಂದಲ್ಲ. ಇದು ಬಿಟ್ಟು ಇದು 2ರಲ್ಲಿ 2 ಮಾಡ್ಕೊಳ್ಳಿ, ಒಂದರಲ್ಲಿ 2. ಆಮೇಲೆ ಇದು ಸ್ಕಿಪ್ ಮಾಡಿ ಇದು ಒಂದು ಸ್ಕಿಪ್ ಮಾಡೋದು ಮರಿಬಾರ್ದು, ಒಂದರಲ್ಲಿ 2 ಮಾಡೋದು ಮರಿಬಾರ್ದು. ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇರೋದು ನಾನು. ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ಕೊಂಡು ಪೂರ್ತಿಯಾಗಿ ಮಾಡ್ಕೊಂಡು ಹೋಗಿ. ಎಲ್ಲೂ ಚೇಂಜ್ ಆಗಬಾರ್ದು. ಪ್ಯಾಟರ್ನು ಚೇಂಜ್ ಆದರೆ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಹಾಳಾಗುತ್ತೆ ಡಿಸೈನು. ಒಂದು ಬಿಟ್ಟು ಒಂದರಲ್ಲಿ ಮಾಡ್ಕೋಬೇಕು, ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮಧ್ಯದ ಚೈನ್ಗಳು ಬಿಡ್ತಾ ಹೋಗಬೇಕು. ಮಧ್ಯದಲ್ಲಿ ಏನು ಚೈನ್ ಹಾಕೋದೆಲ್ಲ ಏನು ಬೇಡ, ಹಾಗೆ ಮಾಡ್ಕೊಂಡು ಹೋಗಿ. ಎಂಡ್ ಮಾಡಿ ತೋರಿಸ್ತೀನಿ, ಇಲ್ಲಿ ಎಂಡ್ವರೆಗೂ ಮಾಡಿ ತೋರಿಸ್ತೀನಿ. ಈಗ ನೋಡಿ ಈ ಲೈನ್ ಎಂಡ್ ಆಗಿದೆ. ಎಂಡ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊನೆಯಲ್ಲಿ ಇಲ್ಲಿ ನೀವು 2 ಹಾಫ್ ಡಬಲ್ ಕ್ರೋಶೆ ಹಾಕಿರೋದಲ್ವಾ, ಅಂದರೆ ಈ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೀವು ಟರ್ನ್ ಮಾಡಿ ಸ್ಟಾರ್ಟಿಂಗಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದರಲ್ಲಿ 2ನೇ ಹಾಫ್ ಡಬಲ್ ಕ್ರೋಶೆ ಇಲ್ಲಿ ಎಂಡಲ್ಲಿ, ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ 2 ಅಲ್ಲ, ಎಂಡಲ್ಲಿ ಯಾವತ್ತೂ ಒಂದೇ. ನಾನು ಅಲ್ಲಿನೂ ಎಂಡಲ್ಲಿ ಒಂದೇ ಹಾಕಿರೋದಲ್ವ, ಅದೇ ಥರ ಇಲ್ಲಿನೂ ಎಂಡಲ್ಲಿ ಒಂದೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ನೇದಲ್ಲಿ ಎಂಡಲ್ಲಿ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಸ್ಟಾರ್ಟಿಂಗಲ್ಲಿ 2, ಸ್ಟಾರ್ಟಿಂಗಲ್ಲಿ ಒಂದಲ್ಲಿ 2 ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಿಟ್ಟು ಒಂದು ಮಾಡ್ಕೊಂಡು ಹೋಗಿ, 2 ಒಂದು ಬಿಟ್ಟು ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಎಲ್ಲೂ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಒಂದು ಚೈನ್ ಬಿಡಲೇಬೇಕು ಮಧ್ಯದಲ್ಲಿ. ಮತ್ತು ಒಂದಲ್ಲಿ 2 ಹಾಕೋದನ್ನು ಬಿಡಬಾರ್ದು, ಆವಾಗಲೂ ಪ್ಯಾಟರ್ನ್ ಹಾಳಾಗತ್ತೆ. ಒಂದಲ್ಲಿ ಒಂದೇ ಹಾಕಿದ್ರೂ ಪ್ಯಾಟರ್ನ್ ಹಾಳಾಗತ್ತೆ. ಈ ಮಧ್ಯದ್ದು ಬಿಡಲೇಬೇಕು, ಒಂದೊಂದು ಸ್ಕಿಪ್ ಮಾಡಲೇಬೇಕು. ಇದು ಬಿಟ್ಟು ಇದು ಇದರಲ್ಲಿ ಒಂದಲ್ಲೇ 2 ಇದು ಮಾಡಬೇಕು. ಮತ್ತು ಇದು ಬಿಟ್ಟು ಇದು ಎಂಡ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಂಡ್ ಆಯಿತು, ಅಂದರೆ ಇನ್ನೊಂದು ಉಳಿಯತ್ತೆ. ಈ ಎಂಡ್ವರೆಗೂ ಬಂದ್ವಿ. ಈಗ ಇಲ್ಲಿ ನೋಡಿ, ಇಲ್ಲಿ ಮೊದಲಿನ ರೌಂಡಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕಿರೋದಲ್ವ, ಆ ಕಡೆಯಿಂದ ಇಲ್ಲಿ ಬರುವಾಗ ನೀವು ಹಾಫ್ ಡಬಲ್ ಕ್ರೋಶೆ ಹಾಕಿರೋದು 2. ಇದರಲ್ಲಿ ಆವಾಗ 2 ಹಾಫ್ ಡಬಲ್ ಕ್ರೋಶೆ ಚೈನ್ಗಳಿದೆ ನೋಡಿ, ಇಲ್ಲೊಂದು ನೋಡಿ, ಇದೊಂದು. ಈ ಎಂಡಲ್ಲಿ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಒಂದೇ ಮಾಡಬೇಕು. ಇಷ್ಟರವರೆಗೂ ನಾವು ಒಂದು ಚೈನಲ್ಲಿ 2 ಮಾಡಿರೋದಲ್ವ, ಎಂಡಲ್ಲಿ ಮಾತ್ರ ಒಂದೇ. ಆಮೇಲೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಸ್ಟಾರ್ಟಿಂಗಲ್ಲಿ ಮತ್ತೆ 2, 1 2, ಒಂದಲ್ಲಿ 2. ಇದು ಕರೆಕ್ಟಾಗಿ ಬರುತ್ತೆ. ಎಂಡ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಿಮ್ಮದು ಮಧ್ಯದಲ್ಲಿ ಎಲ್ಲ ಲೆಕ್ಕ ತಪ್ಪಾಗಿದೆ ಅಂತ ಅರ್ಥ. ಒಂದಲ್ಲಿ 2 ಹಾಕಿರಲ್ಲ, ಅಥವಾ ಸ್ಕಿಪ್ ಮಾಡಿರಲ್ಲ, ಏನಾದರೂ ಮಾಡಿರ್ತೀರಿ, ತಪ್ಪಾಗಿರುತ್ತೆ. ನೋಡ್ಕೊಳ್ಳಿ ಆವಾಗ. ಹಿಂಗೆ ಮಾಡ್ತಾ ಹೋಗಿ ಎಂಡ್ವರೆಗೂ. ಎಂಡಲ್ಲಿ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು ಈ ಎಂಡ್ ಚೈನಲ್ಲಿ. ತೋರಿಸ್ತೀನಿ ಸ್ವಲ್ಪ ಉದ್ದವರೆಗೂ ಮಾಡಿ, ಆವಾಗ ನಿಮಗೆ ಆ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ನೋಡಿ ಫ್ಲವರ್ ಥರ ಬರುತ್ತೆ, ಇದೊಂಥರ ಫ್ಲವರ್ ಥರ ಬರುತ್ತೆ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ನೋಡಿ ಈ ಥರ ಟೆಕ್ಸ್ಚರ್ ಬರುತ್ತೆ ಸ್ನೇಹಿತರೆ. ನೋಡಿ ಬಾರ್ಡ್ರ್ ಈ ಥರ ಒಂದೇ ರೀತಿ ಬರುತ್ತೆ, ಒಂದೇ ಲೆವೆಲಲ್ಲಿ ಬರುತ್ತೆ. ನೋಡಿ ಹಿಂಗೆ ಬರುತ್ತೆ, ಇದು ಹಿಂಗೆ ಬರುತ್ತೆ ಟೆಕ್ಸ್ಚರು. 2 ಕಡೆನೂ ಒಂದೇ ರೀತಿಯೇ ಬರುತ್ತೆ, ಏನು ವ್ಯತ್ಯಾಸ ಬರಲ್ಲ. ನೀವು ಇದು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಂಡು ಹೋಗ್ಬೋದು ಉದ್ದಕ್ಕೆ. ಈಗ ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ, ಇಲ್ಲಿ ಚೈನ್ ಮಾಡಿದ್ದೀನಿ ನಾನು. ಇಲ್ಲಿ ಸ್ಟಾರ್ಟಿಂಗಲ್ಲೇ 2 ಸಾರಿ ಹಿಂಗೆ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಬಿಡಿ, ಇಲ್ಲಿಗೆ ಹೋಗಿ ಹಿಂಗೇ ಮಾಡ್ತಾ ಹೋಗೋದು ಅಷ್ಟೇ. ಈಸಿ, ಇದು ಬಿಗಿನರ್ಸು ಮಾಡ್ಕೋಬೋದು, ಬಿಗಿನರ್ಸ್ಗೋಸ್ಕರನೇ ಇರೋದು ಇದು. ಎಲ್ಲ ರೀತಿಯ ಸ್ಟಿಚ್ಗಳಲ್ಲೂ ಮಾಡ್ಕೋಬೋದು. ಇದು ಈ ಡಿಸೈನಲ್ಲಿ ನೀವು ಶಾಲು ಮಾಡ್ಕೋಬೋದು, ಟೇಬಲ್ ಕ್ಲಾತ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಡ್ರೆಸ್ ಏನಾರು ಮಾಡೋದಾದ್ರೆ ಅದಕ್ಕೆ ಉಪಯೋಗಿಸ್ಕೋಬೋದು. ಇದು ಟೊಪ್ಪಿ ಮಾಡೋದಕ್ಕೆ ಮಾಡ್ಬೋದು ನೀವು. ನಾನು ಮೊನ್ನೆ ಇದರಿಂದ ಮೊದಲೇ ಒಂದು ಟೋಪಿದು 2 ಟೋಪಿ ಮಾಡಿದ್ದೀನಲ್ವ ಬೇರೆ ಬೇರೆ ಇದರಲ್ಲಿ.
2 ಸ್ಟಿಚ್ಗಳು ಹಾಕಿ ಅದರಲ್ಲಿ ಈ ಸ್ಟಿಚ್ಚನ್ನು ಉಪಯೋಗಿಸ್ಕೋಬೋದು ನೀವು ಟೋಪಿಗೆ. ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆಲ್ಲ ಮಾಡ್ತೀರಲ್ವ ಟೋಪಿ. ಈ ಥರ ಒಂದಲ್ಲಿ 2 ಸರಿ ಹಾಕ್ಕೊಳ್ಳಿ. ಒಂದು ಸ್ಕಿಪ್ ಮಾಡಿ ಎರಡು ಹಾಕ್ಕೊಳ್ಳಿ. ಇದು ಸ್ಕಿಪ್ ಮಾಡಿ ಇಲ್ಲಿ ನೋಡಿ ಈ ಥರ ಬರುತ್ತೆ. ಇದು ಸ್ಕಿಪ್ ಮಾಡಿ ಇಲ್ಲಿ. ಇದು ಸ್ಕಿಪ್ ಮಾಡಿ ಇಲ್ಲಿ ಹಿಂಗೆ ಬರುತ್ತೆ. ಇದು ಸ್ಕಿಪ್ ಮಾಡಿ 1 2 ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಕಾಣಿಸುತ್ತೆ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಂಡು ಹೋಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.